Hi, hello, namaste and welcome back to my channel and welcome to yet another very special video. ಉತ್ತರ ಕನ್ನಡ ಅಂತಂದ್ರೆ ಸೊ ನಾನು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಲ್ವಾ ಆ ಒಂದು ಪ್ಲೇಸ್ ಅನ್ನುವಂಥದ್ದು ವೆರಿ ಪಾಪ್ಯುಲರ್. ನನ್ನ ಹಿಂದ್ಗಡೆ ನಿಮಗೆ ಕಾಣಿಸ್ತಾ ಇರೋದು ಶರಾವತಿ ಕಣಿವೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಹಾಗೆ ಆ ಪ್ಲೇಸ್ನ ಜೊತೆಗೆ ನಿಮಗೆ ಒಂದು ಆಡೆಡ್ ಬೋನಸ್ ಅನ್ನುವಂಥದ್ದು ಇರುತ್ತೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಉತ್ತರ ಕನ್ನಡ ಅಂತಂದರೆ ಏನಕ್ಕೆ ಭಾಳಷ್ಟು ವಿಚಾರಕ್ಕೆ ಪಾಪ್ಯುಲರ್ ಇದೆ, ಬಟ್ ಏನಕ್ಕೆ ವೆರಿ ಪಾಪ್ಯುಲರ್ ಇದೆ ಆ ಒಂದು ಪ್ಲೇಸನ್ನು ನಿಮಗೆ ತೋರಿಸ್ತಿರುತ್ತೆ. ಸೊ ಲೆಟ್ಸ್ ಗೋ. ಆಲ್ ರೈಟ್, ಫಾರ್ ಆಲ್ ಆಫ್ ಯು ದೋಸ್ ಹು ಡೋಂಟ್ ನೋ, ನನ್ನ ಹುಟ್ಟೂರು ಶಿರಸಿ. ನಾನು ನಮ್ಮ ಊರಿಗೆ ಹೋದಾಗೆಲ್ಲ ನಮ್ಮ ನೇಟಿವಿಟಿಯನ್ನು, ನಮ್ಮ ಹೆರಿಟೇಜನ್ನು, ಕಲ್ಚರನ್ನು, ನ್ಯಾಚುರಲ್ ಬ್ಯೂಟಿಯನ್ನು ವ್ಲಾಗ್ ಮಾಡೋ ಪ್ರಯತ್ನ ಮಾಡ್ತೀನಿ ಫಾರ್ ಟೂ ಪರ್ಪಸ್. ಇದನ್ನು ಜನರಿಗೆ ರೀಚ್ ಮಾಡಿಸೋದ್ರ ಜೊತೆಗೆ ಅದ್ರ ಬಗ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರಬೇಕು. ಜೊತೆಗೆ ನನಗೆ ಇದು ಸೆಲ್ಫ್ ಡಾಕ್ಯುಮೆಂಟ್ರಿ. ಇನ್ನೊಂದು 25-45 ವರ್ಷ ಆದಮೇಲೆ ನನಗೆ ನೋಡುವಾಗ ಖುಷಿ ಆಗುತ್ತಲ್ವ, ದಟ್ಸ್ ದ ರೀಸನ್. ಆಲ್ಸೋ ಈ ಟ್ರಾವೆಲಿಂಗ್ ಅನ್ನೋದನ್ನು ಏನು ಇನ್ಸ್ಟಾಗ್ರಾಮೆಬಲ್ ರೀಲ್ ಆಗಿ ನೋಡ್ತೀವಲ್ವ, ದಟ್ಸ್ ನಾಟ್ ದ ರಿಯಾಲಿಟಿ. ಗ್ರೌಂಡ್ ರಿಯಾಲಿಟಿ ನಮಗೆ ಗೊತ್ತಿರಬೇಕು. ಇವಾಗ ಶಿರ್ಸಿ ಸಿದ್ದಾಪುರ ಕಾಯ್ದಿಟ್ಟ ಅರಣ್ಯ ಪ್ರದೇಶದ ಸಿಂಗಳಿಕ ಇಕೋ ಪಾರ್ಕ್ನಲ್ಲಿ ಹೋಗ್ತಾ ಇದ್ದೀವಿ. ಏನು ಹೇಳಬೇಕು ಅನ್ನೋದನ್ನ ಆ್ಯಕ್ಚುಲಿ ನಾನು ಇದೆಲ್ಲದನ್ನ ಬಯಟ್ ಹಾಕೊಂಡು ಹೇಳ್ತಾ ಇರೋದು. ಸಿಂಗಳಿಕ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ಮಂಕೀಸಲ್ಲೇ ಭಯಂಕರ ಮಂಕೀಸ್ ಇರುತ್ತಲ್ವ, ಅದಂತೆ. ನನಗೂ ಅದ್ರನ್ನ ಅಂದ್ರೆ ಈಗ ಕನ್ನಡ ವರ್ಡ್ ಸಿಂಗಳಿಕ ಅಂತ ಹೇಳ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಸೊ ಇಕೋ ಪಾರ್ಕ್ ಅಂತ ಹೇಳಿದ್ರೆ ನಾನು ದಾರಿಯಲ್ಲಿ ಪೂರ್ತಿ ಸಿಗ್ತಾರೆ ಅನ್ನೋ ಖುಷಿಯಲ್ಲಿದ್ದೆ, ಬಟ್ ಒಂದೇ ಒಂದು ಸಿಂಗಳಿಕ ಕೂಡ ನಮಗೆ ಸಿಕ್ಕಿಲ್ಲ. ನೋಡುವ, ಇನ್ನು ಸುಮಾರು ಟ್ರಾವೆಲಿಂಗ್ ಟೈಮ್ ಇದೆ, ಒಂದಾದ್ರೂ ಕ್ಯೂಟ್ ಸಿಂಗಳಿಕ ಸಿಗುತ್ತಾ ನೋಡುವ ಇರಿ. A few moments later. Hi, good boy. No biting, doggo. Good boy. Go. Revealing the place in 3, 2, 1 and go. ಅದು ಮಗುಂಗ್ ತಗೋತು ಪಾಪ, ಇಲ್ಲ ಅದೇ ತಿಂತಾ ಇತ್ತು. ಡೋಂಟ್ ನೋ, ಲಾಸ್ಟ್ ಇಯರ್ ನಾನು ಇಲ್ಲಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸನ್ನು ಹಾಕಿದೆ. ಅಂದರೆ ಬೇರೆ ಬೇರೆ ಇಂಟ್ರೆಸ್ಟಿಂಗ್ ಪ್ಲೇಸಸನ್ನು ತೋರಿಸ್ತಾ ವನವಾಸಿ ಇರಬಹುದು, ಹಾಗೆ ಕೆಲವೊಂದಷ್ಟು ಪ್ಲೇಸ್ ಅನ್ನುವಂಥದ್ದು ಇವತ್ತಿಗೂ ಹಿಡನ್, ಅಷ್ಟು ಕಮರ್ಷಿಯಲ್ ಆಗಿಲ್ಲ ಉತ್ತರ ಕನ್ನಡದಲ್ಲಿ. ಆ್ಯಂಡ್ ದ್ಯಾಟ್ಸ್ ದ ಬ್ಯೂಟಿ ಆಫ್ ಉತ್ತರ ಕನ್ನಡ. ಸೊ ನಾನು ಉತ್ತರ ಕನ್ನಡಕ್ಕೆ ಬಂದಾಗಲ್ಲ, ನನ್ನ ಜಿಲ್ಲೆ ಇದು, ಅದರದ್ದು ಏನು ಪ್ರಾಮಿನೆಂಟ್ ಪ್ಲೇಸಸ್ ಇರುತ್ತೆ, ಹಾಗೆ ಹಿಡನ್ ಜೆಮ್ಮನ್ನು, ಅದರ ಹಿಡನ್ ಜೆಮ್ ಆಗಿ ಇರುವಂತಹ ಇಂಪಾರ್ಟೆನ್ಸನ್ನು ಹೇಳಿ ಅಲ್ಲಿಗೆ ಬರುವಾಗ ಏನು ಸೆನ್ಸಿಬಿಲಿಟಿ ಇರಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಪ್ಲೇ ಲಿಸ್ಟನ್ನು ನಿಮಗೆ ಕೊಡ್ತಾ ಇದ್ದೀನಿ, ಇದನ್ನು ಚೆಕ್ ಮಾಡಿ. ಆ ಒಂದು ವಿಡಿಯೋದಲ್ಲಿ ಜೋಗದ ಒಂದು ತುಣುಕನ್ನು ತೋರಿಸಿದ್ದೆ ಅಂತ ಹೇಳ್ಬೋದು. ಆ ಟೈಮಲ್ಲಿ ಆ್ಯಕ್ಚುಲಿ ಅಷ್ಟು ನೀರಿರಲಿಲ್ಲ. ಎಟ್ ದ ಸೇಮ್ ಟೈಮ್ ಫುಲ್ ಕನ್ಸ್ಟ್ರಕ್ಷನ್ ಇತ್ತು ಆವಾಗ. ಲೆಟ್ ಮಿ ಟೆಲ್ ಯು, ಏನೂ ಬದಲಾವಣೆ ಆಗಿಲ್ಲ ಲಾಸ್ಟ್ ಇಯರಿಂದ ಇವತ್ತಿನವರೆಗೆ. ಆ ಕನ್ಸ್ಟ್ರಕ್ಷನ್ ಏನಿದೆ ಅದು ಹಾಗೆ ಇದೆ, ಅರ್ಧಕ್ಕೆ ನಿಂತಿದೆ ಕಾಮಗಾರಿ ಅನ್ನುವಷ್ಟರ ಮಟ್ಟಿಗೆ. ಆ್ಯಂಡ್ ಐ ಆಮ್ ಹೈಲಿ ಡಿಸಪಾಯಿಂಟೆಡ್, ಬಿಕಾಸ್ ನೀವೇನೋ ಒಂದು ಕಾಮಗಾರಿ ಅನ್ನೋ ಹೆಸರಲ್ಲಿ, ಡೆವಲಪ್ಮೆಂಟ್ ಹೆಸರಲ್ಲಿ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿಕೊಂಡು ಡೆವಲಪ್ಮೆಂಟ್ ಮಾಡಿದ್ರೆ ಅದನ್ನು ನಿಜವಾದ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಸುಮ್ಮನೆ ಏನೋ ಒಂದು ಶುರು ಮಾಡಿ ಅದನ್ನು ಹಾಗೆ ಒಟ್ರಾಶಿ ಬಿಡೋದಿರತ್ತಲ್ವ. ಸಿ, ಇದು ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವರಿಗೆ ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ, ಬಿಕಾಸ್ ನೀವು ಉತ್ತರ ಕನ್ನಡವನ್ನು ಇನ್ನೂ ಮೋರ್ ಬ್ಯೂಟಿಫುಲ್ ಮಾಡಿದ್ರು ಪರವಾಗಿಲ್ಲ, ಈ ರೀತಿ ಮಾಡಿಡಬೇಡಿ. ಅರ್ಧಕರ್ಧ ಮಾಡಿಡಬೇಡಿ. ಇದಕ್ಕಿಂತ ಮುಂಚೆ ಜೋಗ ಚೆನ್ನಾಗೇ ಇತ್ತು. ಇವಾಗ ಹೆಂಗಿದೆ ಅಂತಂದರೆ ಎಲ್ಲೋ ಹಾಳು ಬಿದ್ದಿರೋ ಕಡೆ ಬಂದಿದ್ದೀನಿ. ಅದು ಪೂರ್ತಿನೂ ಗೊಳ್ಳಲ್ಲ,
ಆ ಕಡೆಗೆ ಅಟ್ಟ ಮುರಿದು ಗಿರ್ಗಟಿ ಅಂತ ಹೇಳ್ತಾರಲ್ವ, ಆ ರೀತಿ ಪರಿಸ್ಥಿತಿ ಇದೆ. ಬಟ್ ಇವಾಗ ನಮ್ಮ ಜೋಗ ಏನಿದೆ ಇದು ಐರನಿ ಆಯಿತಾ ಅಂದರೆ, ಕೆಲವೊಂದಷ್ಟು ದೇವಸ್ಥಾನಗಳು ಹಾಗೂ ಆ ದೇವಸ್ಥಾನವನ್ನು ತಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡಿರುವಂತಹ ಸೋ ಕಾಲ್ಡ್ ಸೇಫ್ ಗಾರ್ಡಿಯನ್ಸ್ ಇರ್ತಾರಲ್ವಾ. ಸೊ ದೇವಸ್ಥಾನದ ಮೇಲೆ ಅದೇ ಪ್ರೀತಿ ಅನ್ನೋದು ನಮಗಿರುತ್ತೆ. ಆದರೆ ಅಂಥವರು ದೇವರನ್ನ ಹೆಸರು ಹೇಳ್ಕೊಂಡು ಮಾಡಬಾರ್ದಿರೋ ಕೆಲಸ ಮಾಡ್ತಿರ್ತಾರೆ. ಇದು ಹಾಗೆ ಜೋಗ, ಆ ಜೋಗ ಫಾಲ್ಸ್ ಅನ್ನೋ ಪ್ರೀತಿ ಇದೆ. ಬಟ್ ಜೋಗನ ಹೆಂಗೆ ಮಾಡಿಟ್ಟಿದ್ದಾರೆ, ಸರೌಂಡಿಂಗ್ಸ್ ನೋಡಿ ಹೆಂಗೆ ಮಾಡಿಟ್ಟಿದ್ದಾರೆ ಅಂತಂದರೆ ಅರ್ಧಂಬರ್ಧ. ದಿಸ್ ಈಸ್ ವೆರಿ ಡಿಸಪಾಯಿಂಟಿಂಗ್. ಬಟ್ ಎನಿವೇ, ನಾನು ನಿಮಗೆ ಆ ಜೋಗದ ವಾಟರ್ ಫಾಲ್ಸ್ ಇದೆ ಅಲ್ವಾ, ವಿಶ್ವವಿಖ್ಯಾತ ಅಂತ ಯಾಕೆ ಕರೀತಾರೆ ಅನ್ನೋದನ್ನ ಅಶವ್ಯು. ಅದಕ್ಕಿಂತ ಮುಂಚೆ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿಯ ದರ್ಶನ. ಈ ಫೋಟೋಗ್ರಫರ್ಸ್ ಏನು ಪ್ರಾಣ ತಿಂತಾರೆ ಗುರು. ನೀವು ಫೋನಲ್ಲಿ ಫೋಟೋ ತೊಗೊಳಕ್ಕಾಗಬಾರ್ದು, ಇವ್ರಿಗೆ ಯಾರು ದುಡ್ಡು ಕೊಟ್ಟಿರ್ತಾರೋ ಅವರಿಗೆ ಪೋಸ್ ಹೇಳ್ಕೊಳ್ತಾ ಎಷ್ಟು ಟೈಮ್ ಕನ್ಸ್ಯೂಮ್ ಮಾಡ್ತಾರೆ, ಡಾಮಿನೇಟ್ ಮಾಡ್ತಾರೆ ಅಂತಂದರೆ. ಬಟ್ ಇಟ್ಸ್ ದೇರ್ ಜಾಬ್. ನೌ ಪ್ರೆಸೆಂಟಿಂಗ್ ದ ರಿಯಾಲಿಟಿ, ಅನದರ್ ಡೈಮೆನ್ಷನ್. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ಯಾಕೆ ಹೇಳ್ತಾರೆ ಈ ಮಾತನ್ನು ಅನ್ನೋದಕ್ಕೆ ಯು ಹ್ಯಾವ್ ಆನ್ಸರ್. ಹಾಗೆ ಅನದರ್ ಡೈಮೆನ್ಷನ್ ಆಫ್ ರಿಯಾಲಿಟಿ. ಬಂದಿರೋ ಫ್ಯಾಮಿಲಿಯನ್ನು ಹುಡುಕಿ ಬುಟ್ಟಿಗೆ ಹಾಕ್ಕೊಂಡು ನಿಮ್ಮ ಫ್ಯಾಮಿಲಿ ಪೋರ್ಟ್ರೇಟ್ ತೆಕ್ಕೊಡ್ತೀನಿ ಅಂತ ಪೋಸ್ ಹೇಳ್ಕೊಡ್ತಾ ಇರೋ ಫೋಟೋಗ್ರಾಫರ್, ಅವ್ನು ಹೇಳ್ಕೊಟ್ಟಿರೋ ಪೋಸನ್ನು ಮಾಡೋಕ್ಕೆ ಒದ್ದಾಡ್ತಾ ಇರೋ ಫ್ಯಾಮಿಲಿ ಮೆಂಬರ್ಸ್, ಸುತ್ತಲೂ ನಿಂತ್ಕೊಂಡು ನೋಡ್ತಾ ಇರೋ ಜನ, ಇವ್ರಿಗೂ ನನಗೂ ಸಂಬಂಧ ಇಲ್ಲ ಅಂತ ಹರಿತಾ ಇರೋ ಜೋಗ್ ಫಾಲ್ಸ್, ಇದು ಎಲ್ಲವನ್ನು ರೆಕಾರ್ಡ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋ ನಾನು. ವಾವ್, ಅಮೇಝಿಂಗ್. ಇದು ಎಲ್ಲದಕ್ಕಿಂತ ಅಮೇಝಿಂಗ್ ಏನಪ್ಪ ಅಂತಂದರೆ ಈ ರೈನ್ಬೋ. ಯಾವುದೇ ಸೀಸನ್ನಲ್ಲಿ ಹೋಗಿ ಜೋಗ್ ಫಾಲ್ಸಲ್ಲಿ ನಿಮಗೆ ಒಂದು ಆ್ಯಂಗಲಲ್ಲಿ ಬ್ಯೂಟಿಫುಲ್ ಆಗಿರೋ ರೈನ್ಬೋ ಫಾರ್ಮೇಷನ್ ಅನ್ನೋದು ನೋಡೋಕ್ಕೆ ಯಾವತ್ತೂ ಸಿಗುತ್ತೆ. ಆ್ಯಂಡ್ ದ್ಯಾಟ್ಸ್ ದ ಬ್ಯೂಟಿ ಆಫ್ ಜೋಗ್ ಫಾಲ್ಸ್. ಈ ಜೋಗ್ ಫಾಲ್ಸ್ ಆದಮೇಲೆ ನಾನು ಆಗಲೇ ಹೇಳಿದ್ದೆ ಅಲ್ಲ, ಒಂದು ವಿಶೇಷ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ಅಂತ. ಇದು ಉತ್ತರ ಕನ್ನಡದ ಒಂದು ಜೆಮ್ ಅಂತ ಹೇಳಬಹುದು. ಬಂಗಾರಮಕ್ಕಿ ಆಂಜನೇಯ ದೇವಸ್ಥಾನ. ಅತ್ಯಂತ ಮಹತ್ವವನ್ನು ಹೊಂದಿರುವಂತಹ, ಅತ್ಯಂತ ಪವರ್ಫುಲ್ ಬಜರಂಗಿಯ ವಾಸಸ್ಥಳ ಅಂತಂದರೆ ಈ ಒಂದು ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆ ಯಾವುದೇ ಶೂಟಿಂಗ್ ಅನ್ನೋದು ಅಲೌಡ್ ಇರಲಿಲ್ಲ. ಅದನ್ನು ಅಲ್ಲಿ ಕೆಲಸ ಮಾಡುವಂತಹ ಒಬ್ಬ ರೂಡ್ ಪರ್ಸನ್ ನನಗೆ ಹೇಳಿದ್ರು. ಬಟ್ ಹನುಮಂತನ ಆಶೀರ್ವಾದ ನಿಮಗೆ ಯಾವತ್ತೂ ಇರಲಿ. ನನ್ನ ಊರಿಗೆ ಬಂದಾಗ ಇಲ್ಲಿಗೆ ಡೆಫಿನೆಟ್ಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ, ಜೈ ಬಜರಂಗಬಲಿ. ಸಿ ಯು ನೆಕ್ಸ್ಟ್ ವೀಕ್.